ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೂ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹಾಗೇನೇ ಈ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟದ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡಿ, ಈಗ ಇನ್ನೊಂದಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು, ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. 3 ದಿನ ಡೆಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ನೂರಾರು ಆಲೋಚನೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ ಅನ್ನೋದು ಅದು ಅವರ ವಿಚಾರ. ಮತ್ತೊಂದು ಕಡೆ ಹೊರಗಡೆ ರಾಜಕೀಯ ಪಡಸಾಲೆಯಲ್ಲಿ ನೂರಾರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ ವರಿಷ್ಠರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಸತೀಶ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಸಾಹುಕಾರ್ ಕಂಡಿಡಿದ್ದಾರೆ. ಸಚಿವ ಸತೀಶ್ ಜೊತೆಗೆ 5-6 ಮಾಜಿ ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ದಾರಂತೆ. ಈಗ ಆಲ್ರೆಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಮಯವೂ ಕೂಡ ನಿಗದಿಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದಾಳಕ್ಕೆ ಪ್ರತಿದಾಳವನ್ನ ಉರುಳಿಸ್ತಾ ಇರೋದಾ ಇದು ಸತೀಶ್? ಒಂದ್ ಕಡೆ ಬಿಹಾರ ಎಲೆಕ್ಷನ್ ಇದೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋದಕ್ಕೂ 1 ದಿನದ ಹಿಂದೆ ಡಿಕೆ ಶಿವಕುಮಾರ್ ಅವರ ಡೆಲ್ಲಿ ಪ್ರವಾಸ ಇದೆ. ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಮಾರನೇ ದಿನ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರ ಡೆಲ್ಲಿ ಪ್ರವಾಸ ಇದೆ. ಅದಾದಮೇಲೆ ನವೆಂಬರ್ 20ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರ್ಣಗೊಳ್ತಾ ಇದೆ. ಸೊ ಈ ಹಿಂದಿನ ಮಾತುಕತೆಯಂತೆ 2.5 ವರ್ಷ ಅಧಿಕಾರ ಹಂಚಿಕೆಯ ಸೂತ್ರ ಆಗಿದೆಯಾ? ಅದನ್ನು ನವೆಂಬರ್ 20ನೇ ತಾರೀಕು ಇಂಪ್ಲಿಮೆಂಟ್ ಮಾಡ್ತಾರಾ? ಈಗಿರುವಂಥ ಚರ್ಚೆಯ ಮಧ್ಯದಲ್ಲಿ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ದಾಳಕ್ಕೆ ಸತೀಶ್ ಅವರು ಪ್ರತಿದಾಳ ಉರುಳಿಸ್ತಾರಾ ಅಂತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಒಂದ್ ಕಡೆ ನವೆಂಬರ್ ಕ್ರಾಂತಿ, ಮತ್ತೊಂದು ಕಡೆ ಬಿಹಾರ ಎಲೆಕ್ಷನ್ ಮೇಲೆಯೇ ಎಲ್ಲ ನಿರ್ಧಾರವೂ ಕೂಡ ನಿಂತಿದೆ ಹೈಕಮಾಂಡ್ದು ಅಂತ. ಈ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ದಾಳಕ್ಕೆ ಸತೀಶ್ ಪ್ರತಿದಾಳ ಉರುಳಿಸ್ತಾ ಇದ್ದಾರಾ ಡೆಲ್ಲಿ ಭೇಟಿಯ ನಡುವೆ ಅಂತ? ಏನ್ ಚರ್ಚೆ ಆಗ್ಬೋದು, ಏನ್ ಪ್ಲಾನ್ ಇಟ್ಕೊಂಡಿರ್ಬೋದು ಸತೀಶ್ ಅನ್ನುವಂಥ ಒಂದು ವಿಚಾರ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ಕಾಲ ಮುಕ್ತಾಯವಾಗ್ತಾ ಬಂದರೂ ಕೂಡ ಪ್ರಾರಂಭದಿಂದಲೂ ಕೂಡ ಡೇ ಒನ್ನಿಂದ ಪ್ರತಿನಿತ್ಯ ಚರ್ಚೆ ಆಗ್ತಾ ಇರೋದೇನೆಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ. ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ರು. ಇದೇ ವಿಚಾರ ರಾಜಕೀಯ ರಂಗದಲ್ಲಿ ಸಾಕಷ್ಟು ಅಲ್ಚಲ್ ಎಬ್ಬಿಸ್ತಿದೆ. ಏನಂತಂದರೆ ನಾನು ಕೂಡ CM ಆಗ್ತೀವಿ ಅಂತ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಜಾತಿವಾರು, ಸಮುದಾಯವಾರು ಎಲ್ಲರೂ ಕೂಡ ಈಗ ಸಿದ್ಧರಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ನಾನು ಕೂಡ ರೆಡಿ ಇದ್ದೀನಿ ಅಂತ ಅವರು ಕೂಡ ಕ್ಲೈಮ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದಲಿತ ಕೋಟ ಬಂದಾಗ ಪರಮೇಶ್ವರ್ ಕೂಡ ನಾನು ಕೂಡ 10 ವರ್ಷಗಳ ಕಾಲ KPCC ಅಧ್ಯಕ್ಷನಾಗಿದ್ದೆ, ನಾನು ಕೂಡ ಸಮರ್ಥನಿದ್ದೇನೆ, ಇದುವರೆಗೂ ಕೂಡ ದಲಿತರು ಕೂಡ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ದಲಿತರು ಕೊಟ್ಟರೆ ತಪ್ಪೇನು ಅಂತ ಹೇಳಿ ಕೂಡ ಅವರು ಕ್ಲೈಮ್ ಮಾಡ್ತಿದ್ರು. ಮತ್ತೊಂದು ಕಡೆ ST ಸಮುದಾಯ ಅಂತ ಬಂದಾಗ KN ರಾಜಣ್ಣ ಅವರು ಕೂಡ ಕ್ಲೈಮ್ ಮಾಡ್ತಿದ್ರು. KPCC ಅಧ್ಯಕ್ಷ ಸ್ಥಾನ ಕೊಟ್ಟರು ಕೂಡ ಓಕೆ, ನನಗೆ CM ಸ್ಥಾನ ಕೊಟ್ಟರು ಓಕೆ, ನಾನು ಕೂಡ ಕೇಪಬಿಲಿಟಿ ಇದ್ದೀನಿ ಅಂತ ಕೂಡ ಅವರು ಹೇಳ್ತಾ ಇದ್ರು. ಅದ್ರ ಜೊತೆ ಕಳೆದ ಒಂದು 3-4 ತಿಂಗಳಿನಲ್ಲೂ ಕೂಡ KN ರಾಜಣ್ಣ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, SC ಮಹದೇವಪ್ಪ, G ಪರಮೇಶ್ವರು, ಸಾಹುಕಾರು, ಇವು 4 ಜನ ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಯಾರಿಗ ಒಬ್ಬರಿಗೆ ಅಧಿಕಾರವನ್ನು ಬಿಟ್ಕೊಡೋ ಬದಲು ನಾವೇ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಸತೀಶ್ ಜಾರಕಿಹೊಳಿ ಕೂಡ ಇದುವರೆಗೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಲ್ಲ ನನಗೆ ಮುಖ್ಯಮಂತ್ರಿ ಬೇಕಂತ. ಆದರೆ ನಾನು ಎಲಿಜಿಬಿಲಿಟಿ ಇದ್ದೀನಿ, ನನ್ನ ಕ್ಲೈಮ್ ಏನಿದ್ರು ಕೂಡ 2028ಕ್ಕೆ ಅಂತ ಮೊನ್ನೆ ತಾನೇ ಅವರೇ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಇದ್ದಕ್ಕಿದ್ದಂತೆ ದಿಢೀರಾಗಿ ಈಗ ದೆಹಲಿಗೆ ಹೋಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ KC ವೇಣುಗೋಪಾಲ್ ಕಾಂಗ್ರೆಸ್ನ ಉಸ್ತುವಾರಿ ಕರ್ನಾಟಕಕ್ಕಾಗಿದ್ದಾರೆ. ಹೀಗಾಗಿ ಅವರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಅವಕಾಶಕ್ಕೆ ಭೇಟಿ ಕೇಳಿದರೆ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಳಿದರೆ, ಅದೇ ರೀತಿಯಲ್ಲೂ ಕೂಡ ಸೋನಿಯಾ ಗಾಂಧಿಯ ಅವಕಾಶವನ್ನು ಕೂಡ ಕೇಳಿದರೆ. ಇನ್ನು 3 ದಿನಗಳ ಕಾಲ ದೆಹಲಿಯಲ್ಲಿ ಅವರು ಇರ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಪವರ್ ಟಿವಿಗೆ ಲಭ್ಯವಾಗಿದೆ. ಹೀಗಾಗಿ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ನಮಗೆ ಬಿಟ್ಕೊಡಿ, ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ತಂಡವನ್ನು ಕಟ್ಟಿಕೊಂಡು ಇನ್ನೂ ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಅನ್ನು ಇಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಂತ ತೀರ್ಮಾನ ತೆಗೆದುಕೊಳ್ತಾರೆ, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕಾದು ನೋಡಬೇಕಿದೆ ಶರತ್. ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಶಶಿಧರ್.